ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಶಂಕರಪಾಳೆ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿವೆ ಇವು. ಬಿಸ್ಕಿಟ್ ಥರ ತುಂಬ ಸಾಫ್ಟಾಗಿ ಬಂದಿವೆ ನೋಡಿ. ಇವು ಎಷ್ಟೊಂದು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬಂದಿವೆ ನೋಡಿ. ಈ ಶಂಕರಪಾಳೆ ಮಾಡೋದು ಹೇಗೆ ಅಂತ, ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ಒಂದು ಸಲ ನೋಡ್ಕೊಳ್ಳೋಣ. ಸಕ್ಕರೆ ತೊಗೊಂಡಿದ್ದೆ ನಾನಿಲ್ಲಿ. ಸಕ್ಕರೆ ಇದು ಒಂದು ಗ್ಲಾಸ್ ಇದೆ. ಅದರಿಂದ ನಾನು ಒಂದು ಸ್ವಲ್ಪ ಕಡಿಮೆ ಇದೆ ನೋಡಿ. ಒಂದು ಗ್ಲಾಸಿಗೆ ಒಂದು 3 ಸ್ಪೂನ್ ಆಗೋಷ್ಟು ಕಡಿಮೆ ಇದೆ. 1 ಸ್ಪೂನ್ ಆಗೋಷ್ಟು ಸಣ್ಣ ರವೆ ತೊಗೊಂಡಿದ್ದೆ ನಾನಿಲ್ಲಿ. ಆಮೇಲೆ 1 ಸ್ಪೂನ್ ಆಗುವಷ್ಟು ಇಲೈಚಿ ಪೌಡರ್ ಇದೆ. ಇದೇ ಅಳತೆಯಿಂದ 2 ಗ್ಲಾಸ್ ಆಗುವಷ್ಟು ಮೈದಾ ತೊಗೊಂಡಿದ್ದೆ ನಾನಿಲ್ಲಿ. ಬನ್ನಿ ಮೊದಲಿಗೆ ಸಕ್ಕರೆ ಹಾಕೊಳ್ಳೋಣ. ನಿಮಗೆ ತುಂಬ ಸಿಹಿ ಬೇಕಾದರೆ 1 ಗ್ಲಾಸ್ ನೀವು ಫುಲ್ ತೊಗೋಬೋದು. ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೆ ನಾನಿಲ್ಲಿ. ಇದಕ್ಕೆ ಅರ್ಧ ಲೋಟದಷ್ಟು ನೀರು ತೊಗೊಳ್ಳೋಣ. ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಇದು. ಎಣ್ಣೆ ಮತ್ತು ತುಪ್ಪ ನಾನು 2 ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ. ಇದನ್ನು ಇದಕ್ಕೆ ಹಾಕೊಳ್ಳೋಣ. ಇಲೈಚಿ ಪೌಡರ್ ಇದಕ್ಕೆ ಹಾಕ್ತಾ ಇದ್ದೀನಿ. ಇದೇನು ತುಂಬ ಪಾಕ ಮಾಡೋದು ಬೇಡ. ಇದು ಸಕ್ಕರೆ ಕರಗಿದ್ರೆ ಸಾಕು. ಸಕ್ಕರೆ ಎಲ್ಲ ಕರಗಿದೆ. ಇವಾಗ ಇದು ತಣ್ಣಗಾಗಕ್ಕೆ ಬಿಡೋಣ. ಇದನ್ನು ಇದು ಸಣ್ಣ ರವೆ ಇದೆ. ನಾನು ಇದಕ್ಕೆ ಹಾಕ್ಕೊತೀನಿ ಮೈದಾ ಹಿಟ್ಟಿಗೆ. ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕೊಳ್ಳೋಣ ರುಚಿಗೆ. ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಕಲಿಸ್ಕೊಳ್ಳೋದಕ್ಕೆ. ಇದನ್ನು ಇದಕ್ಕೆ ಹಾಕೊಳ್ಳೋಣ. ತಣ್ಣಗಾಗಿದೆ ಸ್ವಲ್ಪ. ಇನ್ನು ಸ್ವಲ್ಪ ಹಾಕೊಳ್ಳೋಣ. ಇನ್ನು ಸ್ವಲ್ಪ ಹಾಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕೊಳ್ಳಿ. ಒಂದೇ ಸಲ ಹಾಕೋಬೇಡಿ. ಇನ್ನೂ ಇಷ್ಟು ಉಳಿದಿದೆ ಇದು. ನಾನು ಇದಕ್ಕೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕೋತೀನಿ. ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕೊಳ್ಳೋಣ. ನೋಡಿ ಇದು ಉಳಿದಿತ್ತು. ನಾನು ಇನ್ನೂ 1 ಗ್ಲಾಸ್ ಹಾಕಿದ್ದೆ ಇದಕ್ಕೆ. ಒಂದು ಗ್ಲಾಸ್ ಸಕ್ಕರೆ, ಅರ್ಧ ಗ್ಲಾಸ್ ನೀರು, ಆಮೇಲೆ ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಎಣ್ಣೆ ಮತ್ತು ತುಪ್ಪ ತೊಗೊಂಡಿದ್ದೆ ನಾನು. ಇದು 3 ಗ್ಲಾಸ್ ಮೈದಾ ಆಯ್ತು. ಇದು ಎಷ್ಟು ಅಳತೆ ತೊಗೊಂಡ್ಬಿಡಿ, ಕರೆಕ್ಟ್ ಆಗುತ್ತೆ ಇದು. ಅರ್ಧ kg ಮೈದಾ ಇದೆ ಇದು. ನೋಡಿ ಎಷ್ಟು ಇರಬೇಕಿದು. ತುಂಬ ಗಟ್ಟಿನೂ ಬೇಡ. ಎಷ್ಟು ಇರಬೇಕು. ಇದನ್ನು ಮುಚ್ಚಿಟ್ಬಿಡ್ರಿ ರೆಸ್ಟಿಗೆ. 5 ನಿಮಿಷ ಆಗಿದೆ ಈಗ. ಇದನ್ನು ಮೂರು ಭಾಗವಾಗಿ ತೆಕ್ಕೊಳ್ಳೋಣ. ತುಂಬ ತೆಳು ಆಗಿರಬಾರ್ದು ಇದು. ಸ್ವಲ್ಪ ದಪ್ಪನೇ ಲಟ್ಸ್ಕೊಳ್ಳಿ. ನೋಡಿ ಈ ಥರ ಎಷ್ಟು ದಪ್ಪಾಗಿರ್ಬೇಕು. ಈ ಥರ ಸುತ್ತಿದ್ದು ಇದನ್ನು ಎದ್ದು ತಕ್ಕೊಂಡ್ಬಿಡಿ. ಎಡ್ಜನ್ನು ಈ ಥರ ಸ್ಕ್ವೇರಾಗಿ ಮಾಡ್ಕೊಂಡ್ಬಿಡೋಣ. ನೀವು ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ನೀವು ಕಟ್ ಮಾಡ್ಕೊಳ್ಳಿ.
ನೋಡಿ ಈ ಥರ ಮಾಡ್ಕೊಂಬಿಡಿ. ಬಿಡೋಣ. ಇದು ಆಗಿದೆ ಇವಾಗ. ನೋಡಿ ಇಷ್ಟೊಂದು ಕ್ರಿಸ್ಪಿಯಾಗಿವೆ ಇವು. ಇದೇ ಥರ ನಾನು ಎಲ್ಲಷ್ಟನ್ನು ಹಾಕ್ಕೊತೀನಿ. ನೋಡಿ ಈ ಥರ ಸಣ್ಣ ಸಣ್ಣ ಪೀಸ್ಗಳು ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನೀವು ಬೇಕಾದರೆ ದೊಡ್ಡ ಸೈಜನ್ನು ಮಾಡ್ಕೋಬೋದು. ಈ ಥರ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ಬಿಡ್ಬೇಕು ಇದನ್ನು. ಆದಷ್ಟು ಸಣ್ಣ ಉರಿಯಲ್ಲಿ ನಿಧಾನವಾಗಿ ಬೇಯಿಸ್ಕೊಳ್ಬೇಕು ಇದನ್ನು. ತುಂಬ ಹೈ ಫ್ಲೇಮ್ ಇರಬಾರ್ದು. ಈ ಥರ ಒಂದು ಜಾಲಿಗೆ ಹಾಕೊಂಡ್ಬಿಡೋಣ. ಎಕ್ಸ್ಟ್ರಾ ಆಯಿಲ್ ಇದ್ರೆಲ್ಲ ಹೋಗ್ಬಿಡುತ್ತೆ. ನೋಡಿ ಈ ಥರ ಹೊಂಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಕರ್ಕೊಂಡ್ಬಿಡ್ಬೇಕು. 7-8 ನಿಮಿಷ ಬೇಕಾಗುತ್ತೆ ಇದು ಕರಿಯೋದಕ್ಕೆ. ನೋಡಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಕರ್ಕೊಂಡ್ಬಿಡ್ಬೇಕು. ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಈ ಥರ ಎಲ್ಲಷ್ಟು ಕೆಂಪಿಗೆ ಬಣ್ಣ ಬರೋವರೆಗೂ ಈ ಥರ ಕರ್ಕೊಂಡ್ಬಿಡ್ಬೇಕು. ನೋಡಿ ನಾನು ಇದನ್ನು ಈ ಬೌಲ್ನಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ. ಈ ಶಂಕರಪಾಳೆ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿ.